ನೀವು ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡೋದಕ್ಕೆ ಕಂಪನಿಗಳ ಅನಾಲಿಸಿಸ್ ಹೇಗೆ ಮಾಡ್ತೀರಿ? ಆ ಕಂಪನಿಯ ಬಗ್ಗೆ ಅದರ ವೆಬ್ಸೈಟಿಗೆ ಹೋಗ್ತೀರಿ, ಬ್ಯಾಲೆನ್ಸ್ ಶೀಟ್ ಸ್ಟಡಿ ಮಾಡ್ತೀರಿ, ಅಥವಾ ಬೇರೆ ಥರ್ಡ್ ಪಾರ್ಟಿ ವೆಬ್ಸೈಟ್ಗಳಿದ್ದಾವೆ, ಆ್ಯಪ್ಗಳಿದ್ದಾವೆ, ಅಂಥ ಆ್ಯಪ್ಗಳಲ್ಲಿ ಇರುವಂಥ ನ್ಯೂಸ್ಗಳನ್ನು ಸ್ವಲ್ಪ ಸ್ವಲ್ಪ ಗಮನಿಸಿ ಒಂದು ಡಿಸಿಷನ್ ಕೈಗೊಳ್ತೀರಿ. ಆದರೆ ಆಕ್ಚುಯಲ್ ಅನಾಲಿಸಿಸ್ ಹಾಗಲ್ಲ. ಆ ರೀತಿ ಅನಾಲಿಸಿಸ್ ಮಾಡೋದಕ್ಕೆ ನಿಮಗೆ ರೇಷಿಯೋಗಳ ಬಗ್ಗೆ ಅಲ್ಪ ಸ್ವಲ್ಪ ಆದರೂ ನಾಲೆಡ್ಜ್ ಇರಬೇಕಾಗುತ್ತೆ. ಅಂಥ ರೇಷಿಯೋಗಳ ಆಧಾರದ ಮೇರೆಗೆ ಕಂಪನಿಗಳನ್ನು ಶಾರ್ಟ್ ಲಿಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಲಾರ್ಜ್ ಕ್ಯಾಪ್ ಸ್ಟಾಕ್ಗಳಪ್ಪ, ಎಷ್ಟೋ ಲಕ್ಷ ಕೋಟಿ ಮೌಲ್ಯದ ಕಂಪನಿಗಳಾಗಿರ್ತವೆ. ಅಂಥ ಕಂಪನಿಗಳು ಯಾವಾಗ ಬೆಳೆಯೋದು, ಯಾವಾಗ ನಿಮಗೆ ಹೆಚ್ಚೆಚ್ಚು ಲಾಭ ಕೊಡೋದು, ನೀವು ಲಾಂಗ್ ಟರ್ಮಿಗೆ ಯೋಚನೆ ಮಾಡ್ತಿರ್ತೀರಿ ಅಂತ ಅಂದ್ಕೊಳ್ಳಿ. ಒಂದು ವೇಳೆ ಅದರ ಪ್ರಾಡಕ್ಟ್ ಕ್ಲಾಸ್ ಅಷ್ಟಾಗಿ ಚೆನ್ನಾಗಿಲ್ಲ ಅಂತ ಆಯ್ತಪ್ಪ, ಮುಂದೊಂದು ದಿನ ಏನೋ ಒಂದು ಗ್ಲಿಚ್ ಆಯಿತು, ಅದು ಸರಿ ಹೋಗೋದಕ್ಕೆ ಇನ್ನೂ ಸಿಕ್ಕಾಪಟ್ಟೆ ಟೈಮ್ ಹಿಡಿತು. ಹೀಗೆ ಕಂಪನಿಯ ಹೆಸರು, ಬ್ರ್ಯಾಂಡ್ ವ್ಯಾಲ್ಯೂ ನ್ಯೂಸಲ್ಲಿ ಬಂತು ಅನ್ನೋ ಒಂದೇ ಕಾರಣಕ್ಕೆ ನಾವು ಹೂಡಿಕೆ ಮಾಡೋದನ್ನ ಟ್ರೈ ಮಾಡ್ತಾ ಇದ್ದೀವಿ. ಎಷ್ಟೋ ಜನ ಗೊತ್ತಿಲ್ಲದಂಥವ್ರು ಅಥವಾ ಈಗಷ್ಟೇ ಎಂಟ್ರಿ ಪಡ್ಕೊಂಡವರು, ಅಂಥವರು ಶಾರ್ಟ್ ಲಿಸ್ಟ್ ಮಾಡ್ಕೊಳ್ಳೋದಕ್ಕೆ ಅಥವಾ ಬೇರೆ ಬೇರೆ ವಿಚಾರಗಳಲ್ಲಿ ನೀವು ಬೆಸ್ಟ್ ಕಂಪನಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇರುವಂತಹ ಒಂದು ಆಯ್ಕೆ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯಮಾಡಿ ವಿಡಿಯೋ ಕಂಪ್ಲೀಟ್ಲಿ ನೋಡಿ, ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ನಾನಾಗಲೇ ಹೇಳಿದ ಹಾಗೆ ಸುದ್ದಿಯನ್ನು ಗಮನಿಸಿ, ನ್ಯೂಸ್ ಪೇಪರ್ ಗಮನಿಸಿ, ಆ್ಯಪ್ ಅನ್ನು ಗಮನಿಸಿ, ಯಾವುದೋ ವೆಬ್ಸೈಟ್ ಅನ್ನು ಗಮನಿಸಿ ನಾವು ಮುಂದುವರಿತೀವಿ. ಇದೇ ತರದ ಒಂದು ಆಯ್ಕೆ ಇದೆ. ಆ ಆಯ್ಕೆಯನ್ನು ನೀವು ಪರಿಗಣಿಸಿದ್ರೆ ಚೆನ್ನಾಗಿ ಅನಲೈಸ್ ಮಾಡಬಹುದು. ಆ ಆಯ್ಕೆಯ ಹೆಸರು ಸ್ಕ್ರೀನರ್. ಸ್ಕ್ರೀನರ್ ಬಗ್ಗೆ ನೀವು ಬೇರೆ ಬೇರೆ ಕಡೆ ಕೇಳಿರಬಹುದು. ಅದನ್ನ ಹೇಗೆ ಬಳಸಬೇಕು? ಒಂದು ಫ್ರೀ ಟೂಲ್ ಅದು. ಮಾಮೂಲಿ ನಿಮಗೆ ಇಂಟರ್ನೆಟ್ನ ಆಕ್ಸೆಸ್ ಇದ್ರೆ ಸಾಕು, ಸ್ಕ್ರೀನರ್ ಅನ್ನು ನೀವು ಬಳಸಬಹುದು. ಅದರಲ್ಲಿ ಫ್ರೀ ವರ್ಷನ್ ಆಗಿರೋ ಕಾರಣಕ್ಕಾಗಿ ಆ ಲಿಮಿಟೇಷನ್ಸ್ ನಲ್ಲೇನೆ ನೀವು ಯಾವ ರೀತಿ ಅನಾಲಿಸಿಸ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ನೀವು ಮಾಡಬೇಕಾಗಿರೋದಿಷ್ಟೇ. ಮೊದಲಿಗೆ ನಿಮ್ಮ ಬ್ರೌಸರ್ಗೆ ಹೋಗಿ ಸ್ಕ್ರೀನರ್ ಅಂತ ಟೈಪ್ ಮಾಡಿ. ಸ್ಕ್ರೀನರ್ ವೆಬ್ಸೈಟ್ ನಿಮಗೆ ತೋರಿಸುತ್ತೆ, ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ನೀವು ಯಾವುದಾದ್ರೂ ಒಂದು ಕಂಪನಿಯನ್ನ ಸರ್ಚ್ ಮಾಡಬಹುದು. ಯೂನಿಲಿವರ್ ಲಿಮಿಟೆಡ್ ನೋಡಿ, ಇಲ್ಲಿ ಪ್ರಸ್ತಾಪ ಆಗುವ ಯಾವುದೇ ಕಂಪನಿಯ ಹೆಸರು ಬರೀ ಶಿಕ್ಷಣದ ಉದ್ದೇಶಕ್ಕೆ ಮಾತ್ರ, ನಿಮಗೆ ತಿಳಿ ಹೇಳೋದಕ್ಕೆ ಅಥವಾ ಇಲ್ಲೇನೋ ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕಂತಷ್ಟೇ ಬಳಸ್ತಿರೋದು. ಇದು ಯಾವುದೇ ತರಹದ ರೆಕಮೆಂಡೇಶನ್ ಅಲ್ಲ. ನೋಡಿ, ಇಲ್ಲಿ ನಿಮಗೆ HUL ಅಂತ ಕ್ಲಿಕ್ ಮಾಡಿದ್ರೆ ಆ ಕಂಪನಿಯ ಕುರಿತಾದ ಅನೇಕ ಮಾಹಿತಿಯನ್ನು ನೀವು ನೋಡೋದಕ್ಕೆ ಸಾಧ್ಯ. ಮಾರ್ಕೆಟ್ ಕ್ಯಾಪು, PE ರೇಷಿಯೋ ಏನು, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಎಷ್ಟು, ಕರೆಂಟ್ ಪ್ರೈಸು, ಬುಕ್ ವ್ಯಾಲ್ಯೂ, ROE, 52 ವೀಕ್ ಹೈ, ಲೋ, ಇದೆಲ್ಲವೂ ನಿಮಗೆ ಸಿಗ್ತಾ ಹೋಗುತ್ತೆ. ಅದೇ ರೀತಿ ಅದು ಹೇಗೆ ಮೂವ್ ಆಗ್ತಿದೆ ಅನ್ನೋದರ ಪ್ರೈಸ್ ಚಾರ್ಟ್ ಅನ್ನು ನೀವು ಗಮನಿಸಬಹುದು. ಪ್ರೋಸ್ ಅಂಡ್ ಕಾನ್ಸ್ ನೋಡಿ, ಈ ಕಂಪನಿ ಆಲ್ಮೋಸ್ಟ್ ಡೆಟ್ ಫ್ರೀ, ಸಾಲ ಇಲ್ಲ. ರಿಟರ್ನ್ ಆನ್ ಈಕ್ವಿಟಿ ತುಂಬ ಚೆನ್ನಾಗಿದೆ, 48.8%, 3 ಇಯರ್ ರಿಟರ್ನ್ ಆನ್ ಈಕ್ವಿಟಿ. ಅದೇ ಥರ ಹೆಲ್ದಿ ಡಿವಿಡೆಂಡ್ ಪೇಔಟ್, 92.52% ಅಷ್ಟು ಡಿವಿಡೆಂಡನ್ನು ಪೇಔಟ್ ಮಾಡ್ತಿದೆ ಅನ್ನೋ ಮಾಹಿತಿ ಇದೆ. ಅದೇ ರೀತಿ ಕಾನ್ಸ್ ಅಂದರೆ ಏನೇನೆಲ್ಲ ಚಾಲೆಂಜಸ್ ಅನ್ನು ಫೇಸ್ ಮಾಡ್ತಿದೆ ಅನ್ನೋದಿದೆ. ಇಲ್ಲಿ ಸೇಲ್ಸ್ ಗ್ರೋತ್ ಕಡಿಮೆ ಇದೆ, ಬುಕ್ ವ್ಯಾಲ್ಯೂಗಿಂತ 11.43 ಪಟ್ಟು ಎಕ್ಸ್ಟ್ರಾ ಪ್ರೈಸ್ಗೆ ಇದು ಈಗ ಟ್ರೇಡ್ ಆಗ್ತಾ ಇದೆ. ಪ್ರೊಮೋಟರ್ ಹೋಲ್ಡಿಂಗು 3 ವರ್ಷದಲ್ಲಿ 5.29% ಕಡಿಮೆ ಆಗಿದೆ ಅನ್ನೋದ್ರ ಬಗ್ಗೆ ಇದೆ. ಅದೇ ರೀತಿ ಪಿಯರ್ ಕಂಪ್ಯಾರಿಸನ್ ಅಂದರೆ ಆ ಸೆಕ್ಟರಲ್ಲಿ, ಈಗ FMCG ಅಥವಾ ಬೇರೆ ಬೇರೆ ಸೆಕ್ಟರ್ನಲ್ಲಿ ಏನಿದೆ ಆ ಸೆಕ್ಟರ್ನಲ್ಲಿ ಇರುವಂತಹ ಇತರೆ ಕಂಪನಿಗಳನ್ನು ನೀವು ನೋಡೋದಕ್ಕೆ ಸಾಧ್ಯ. ಒಂದು ಕಂಪ್ಯಾರಿಸನ್ ಸಿಗುತ್ತೆ. ಕ್ವಾರ್ಟರ್ಲಿ ರಿಸಲ್ಟ್ಸು, ಅದೇ ಥರ ಪ್ರಾಫಿಟ್ ಆ್ಯಂಡ್ ಲಾಸು, ಹೀಗೆ ಅನೇಕ ಮಾಹಿತಿ ನೀವು ಸ್ಕ್ರೀನರ್ನಲ್ಲಿ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಅದೇ ರೀತಿ ಇಲ್ಲಿ ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ, ಎಡಿಟ್ ರೇಷಿಯೋಸ್. ಅಂದರೆ ನಾನು ಆಗಲೇ ಹೇಳಿದ್ನಲ್ಲ, ಈಗ ಹಿಂದೂಸ್ತಾನ್ ಯೂನಿಲಿವರ್ ಲಿಮಿಟೆಡ್ ಥರನೇ ಇನ್ನೊಂದು 4-5 ಕಂಪನಿಗಳಿದ್ದಾವೆ. ಬೇರೆ ಬೇರೆ ಸೆಕ್ಟರ್ನಲ್ಲೂ ಬೇರೆ ಬೇರೆ ಕಂಪನಿಗಳಿದ್ದಾವೆ. ನಾವು ನೋಡಿದ್ವಿ ಈಗ ಪ್ರೋಸಲ್ಲಿ ನಾವೇನು ನೋಡಿದ್ವಿ ನೋಡಿ, ಡಿವಿಡೆಂಡ್ ಪೇಔಟ್ 92.5%, ರಿಟರ್ನ್ ಆನ್ ಈಕ್ವಿಟಿ 48%. ಈಗ ಫಾರ್ ಎಕ್ಸಾಂಪಲ್ ರಿಟರ್ನ್ ಆನ್ ಈಕ್ವಿಟಿ 50%ಗೂ ಹೆಚ್ಚಿಗೆ ಕೊಡುವ ಕಂಪನಿಗಳನ್ನು ನಾನು ನೋಡಬೇಕಪ್ಪ, ನೋಡೋದಕ್ಕೆ ಸಾಧ್ಯನಾ? ಸ್ಕ್ರೀನರಲ್ಲಿ ಸಾಧ್ಯ. ನೋಡಿ, ನಾವಿಲ್ಲಿ ಸ್ಕ್ರೀನರನ್ನು ಪ್ರಮೋಟ್ ಮಾಡೋದು ಅಥವಾ ಮತ್ತೊಂದು ಆ ಥರದ್ದೇನೂ ಇಲ್ಲ. ಒಂದು ಫ್ರೀ ಟೂಲ್ ಇದೆ, ಅದನ್ನು ಎಫೆಕ್ಟಿವ್ಲಿ ಬಳಸ್ಕೊಂಡ್ರೆ ನಿಮ್ಮ ಡಿಸಿಷನ್ಗೆ ಸಹಾಯ ಆಗುತ್ತೆ ಅನ್ನೋದಷ್ಟೇ ನಮ್ಮ ಉದ್ದೇಶ. ಸೊ ಇಲ್ಲಿ ನೋಡಿ, ನಿಮಗೆ ಒನ್ಸ್ ಸ್ಕ್ರೀನರ್ ವೆಬ್ಸೈಟ್ನಲ್ಲಿ ನೀವು ಇದ್ದೀರಿ ಅಂತ ಆದರೆ ಟಾಪ್ ರೈಟ್ನಲ್ಲಿ ಲಾಗಿನ್ ಹಾಗೆಯೇ ಗೆಟ್ ಫ್ರೀ ಅಕೌಂಟ್ ಅಂತಿದೆಯಲ್ಲ, ಆ ಫ್ರೀ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡಿಕೊಂಡ್ರೆ ಈ ರೀತಿ ನಾನಾಗಲೇ ಹೇಳಿದ್ನಲ್ಲ, ರಿಟರ್ನ್ ಆನ್ ಈಕ್ವಿಟಿ ಇಷ್ಟಿರಬೇಕು, ಡೆಟ್ ಕಡಿಮೆ ಇರಬೇಕು ಅಥವಾ ಡೆಟ್ 0 ಇರಬೇಕು, ಆ ಥರದ ಕಂಪನಿಗಳನ್ನು ನನಗೆ ಆಯ್ಕೆ ಮಾಡಿ ತೋರಿಸು ಅಂತಂದರೆ ತೋರಿಸುತ್ತೆ ಸ್ಕ್ರೀನರ್ನಲ್ಲಿ. ಸೊ ಆ ಕಾರಣಕ್ಕೆ ಮೊದಲು ನೀವು ಮಾಡಬೇಕಾಗಿರೋದು ಗೆಟ್ ಫ್ರೀ ಅಕೌಂಟ್ ಅನ್ನೋದನ್ನು ಕ್ಲಿಕ್ ಮಾಡಿ, ನಿಮ್ಮ ಇಮೇಲ್ ID ಯನ್ನು ಎಂಟರ್ ಮಾಡಿ, ಅಗೈನ್ ಎಂಟರ್ ಮಾಡಿ ಇಮೇಲ್ ID ಯನ್ನು.
ಆ ಬಳಿಕ ಪಾಸ್ವರ್ಡ್, ನಿಮ್ಮಿಷ್ಟದ ಪಾಸ್ವರ್ಡ್ ಅನ್ನ ನೀವಿಲ್ಲಿ ಕೊಡಬೇಕು. ನಿಮ್ಮ ಇಮೇಲ್ ಐ ಡಿಗೆ ನೀವು ಯಾವುದೋ ಪಾಸ್ವರ್ಡ್ ಅನ್ನ ಗೂಗಲ್ ಆಕ್ಸೆಸ್ ಮಾಡೋದಕ್ಕೆ ಕೊಡ್ತಿರ್ತಿರಲ್ವಾ, ಜಿಮೇಲು, ಬೇರೆ ಬೇರೆ ಗೂಗಲ್ ಫೈಲ್ಸ್ ಅಂತದ್ದು, ಆ ಪಾಸ್ವರ್ಡ್ ಅಲ್ಲ, ನೀವೊಂದು ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಅದಾದ್ಮೇಲೆ ಕ್ರಿಯೇಟ್ ಅಕೌಂಟ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಕನ್ಫರ್ಮೇಶನ್ ಮೇಲ್ ಬರುತ್ತೆ. ಆ ಕನ್ಫರ್ಮೇಶನ್ ಮೇಲ್ ನೀವೆಲ್ಲಿ ಏನ್ ಎಂಟರ್ ಮಾಡಿರ್ತೀರಿ ಆ ಮೇಲ್ ಐ ಡಿಗೆ ಬರುತ್ತೆ. ಸೊ ಅಲ್ಲಿ ನೀವು ಹೋಗಿ ಆಕ್ಸೆಸ್ ಕೊಡಬೇಕಾಗುತ್ತೆ. ಆ ಕನ್ಫರ್ಮೇಶನ್ ಮೇಲ್ನಲ್ಲಿ ಕ್ಲಿಕ್ ಹಿಯರ್ ಟು ಆಕ್ಟಿವೇಟ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ನಿಮ್ಮ ಅಕೌಂಟ್ ಆಕ್ಟಿವೇಟ್ ಆಗಿಬಿಡುತ್ತೆ. ಸೊ ಈಗ ನಾವು ಲಾಗಿನ್ ಆಗೋಣ. ನಾನು ಈಗಾಗಲೇ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಿ. ಲಾಗಿನ್ ನೋಡಿ, ಹೀಗೆ ನೀವು ಲಾಗಿನ್ ಆಗ್ತೀರಿ. ಆ ಬಳಿಕ ನೀವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ, ಇಲ್ಲಿ ನೋಡಿ ಸ್ಕ್ರೀನ್ಸ್ ಅಂತಿದೆಯಲ್ಲ, ಸ್ಕ್ರೀನ್ಸ್ ಅನ್ನೋದನ್ನ ಕ್ಲಿಕ್ ಮಾಡಿ. ಸ್ಕ್ರೀನ್ಸ್ ಅನ್ನೋದನ್ನ ಕ್ಲಿಕ್ ಮಾಡಿದ್ರೆ ನೋಡಿ ನಿಮಗೆ ಬೇರೆ ಬೇರೆ ಆಪ್ಷನ್ ಕೊಡುತ್ತೆ. ಡೆಟ್ ರಿಡಕ್ಷನ್ ಆಗ್ತಿರುವಂತಹ ಕಂಪನಿಗಳನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬಹುದು, ನೋಡಬಹುದು ಎಷ್ಟು ಕಂಪನಿಗಳಿದ್ದಾವೆ, ಕೆಪಾಸಿಟಿ ಎಕ್ಸ್ಪ್ಯಾನ್ಷನ್, ಆ ಥರದ ಕಂಪನಿಗಳು ಯಾವುವು, ಕಂಪನೀಸ್ ಕ್ರಿಯೇಟಿಂಗ್ ನ್ಯೂ ಹೈ. ಈಗ ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ನೋಡಿ 859 ಕಂಪನಿಗಳು ಯಾವುವು, ಕಂಪನೀಸ್ ವಿತ್ ಕರೆಂಟ್ ಪ್ರೈಸ್ ಅರೌಂಡ್ 52 ವೀಕ್ ಹೈ, ಈಗಾಗಲೇ ಟಾಪ್ ಅನ್ನು ರೀಚ್ ಮಾಡಿರುವಂತಹ ಕಂಪನಿಗಳು ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದೆ. ಅದೇ ರೀತಿ ನೀವು ಸ್ಕ್ರಾಲ್ ಡೌನ್ ಮಾಡಿದ್ರೆ ಇಲ್ಲಿ ನೋಡಿ ಇಲ್ಲಿ ಬರುತ್ತೆ. ಸೊ ಇಲ್ಲಿ ಕರೆಂಟ್ ಪ್ರೈಸ್ 52 ವೀಕ್ ಹೈ ಅನ್ನು ರೀಚ್ ಆಗಿರುವಂತಹ ಕಂಪನಿಗಳು ಒಟ್ಟು 85 ಕಂಪನಿಗಳು, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 100 ಕೋಟಿಗಿಂತ ಜಾಸ್ತಿ ಇರುವಂತಹ ಕಂಪನಿಗಳನ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಲಾಗಿದೆ. ಸೊ ಹೀಗೆ ಕಂಪನೀಸ್ ಈಗ ತುಂಬಾ ಹೈ ಅನ್ನ ರೀಚ್ ಆಗಿರುವಂತಹ 859 ಕಂಪನಿಗಳನ್ನ ತೋರಿಸಿದೆ. ಈ ತರ ಅದು ಸಾರ್ಟ್ ಔಟ್ ಮಾಡಿ ತೋರಿಸುತ್ತೆ. ನಾವೀಗ ಬೇರೆ ಇನ್ನೊಂದು ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ನೋಡಿ, ಹಾಗೆ ಸ್ಕ್ರಾಲ್ ಡೌನ್ ಮಾಡ್ತಾ ಹೋದ್ರೆ ನಿಮಗೆ ನೋಡಿ ವ್ಯಾಲ್ಯೂಯೇಷನ್ ಸ್ಕ್ರೀನ್ಸ್ ಅಂತಿದೆ, ಹೈ ರೇಷಿಯೋ ಆಫ್ ಮಾರ್ಕೆಟ್ ವ್ಯಾಲ್ಯೂ, ಹೈಯೆಸ್ಟ್ ಡಿವಿಡೆಂಡು, ಜೊತೆಗೆ ಇಲ್ಲಿ ನೋಡಿ ವ್ಯಾಲ್ಯೂ ಸ್ಟಾಕ್ಸ್ ಅಂತಿದೆ, ಬ್ಲೂಯೆಸ್ಟ್ ಆಫ್ ದ ಬ್ಲೂ ಚಿಪ್ಸ್ ಅಂತಿದೆ. ಕ್ಲಿಕ್ ಮಾಡೋಣ. ಬ್ಲೂಯೆಸ್ಟ್ ಆಫ್ ದ ಬ್ಲೂ ಚಿಪ್ಸ್ ಅಂದ್ರೆ ಇರುವಂತಹ ಕಂಪನಿಗಳಲ್ಲೇ ದಿ ಬೆಸ್ಟ್ ಕಂಪನಿಗಳಲ್ಲೇ ದಿ ಬೆಸ್ಟ್ ಯಾವುದು ಅನ್ನೋದನ್ನ ನಾವು ಸೆಲೆಕ್ಟ್ ಮಾಡ್ಕೊಳ್ಬಹುದು. ನೋಡಿ ಇಲ್ಲಿ ಒಟ್ಟು 35 ಕಂಪನಿಗಳ ಹೆಸರಿದ್ದಾವೆ, ಆಯ್ತಾ. ಸೊ ಇದರಲ್ಲಿ ನಾವು ಸ್ಕ್ರೀನ್ ಮಾಡ್ಕೊಳ್ಬಹುದು. ಹೇಗೆ? ಫಾರ್ ಎಕ್ಸಾಂಪಲ್ ನೋಡಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್, ಆವರೇಜ್ ರಿಟರ್ನ್ ಆನ್ ಈಕ್ವಿಟಿ 5 years, ಡೆಟ್ ಟು ಈಕ್ವಿಟಿ 1.5 ಗಿಂತ ಕಡಿಮೆ ಇರುವಂಥದ್ದು, ಇಂಟ್ರೆಸ್ಟ್ ಕವರ್ ರೇಷಿಯೋ, ಹೀಗೆಲ್ಲ ಇದೆಯಲ್ಲ. ನಾವೀಗ ಇದನ್ನ ಬೇರೆ ನಾವು ಆಡ್ ಮಾಡಬಹುದು. ಸೊ ಓಪನ್ ಬ್ರಾಕೆಟ್ ನೋಡಿ, ಡಿವಿಡೆಂಡ್ ಯೀಲ್ಡ್ ಅದೇ ತೋರಿಸ್ಬಿಡುತ್ತೆ. ನಿಮ್ಮ ಉದ್ದೇಶ ಏನು ಅನ್ನೋದನ್ನ ನೀವು ಹೇಳ್ಬಿಟ್ರೆ ಸಾಕು. ಸುಮ್ಮನೆ ನೀವು ಈಗ ಫಾರ್ ಎಕ್ಸಾಂಪಲ್ ನೋಡಿ, ಬೇರೆ ಯಾವುದಾದ್ರೂ ಡಿವಿಡೆಂಡ್ ಯೀಲ್ಡು, ROCE ನೋಡಿ, ರಿಟರ್ನ್ ಆನ್ ಕ್ಯಾಪಿಟಲ್ ಎಂಪ್ಲಾಯ್ಡ್ ಬಂದ್ಬಿಡ್ತು. ಅದೇ ರೀತಿ ಈಗ ನಾನು ಡಿವಿಡೆಂಡ್ ಯೀಲ್ಡ್ ಕೊಡ್ತೀನಿ. ಡಿವಿಡೆಂಡ್ ಯೀಲ್ಡ್ ಸೆಲೆಕ್ಟ್ ಮಾಡಿಕೊಂಡೆ, ಸ್ಪೇಸ್ ಡಿವಿಡೆಂಡ್ ಯೀಲ್ಡ್ ಗ್ರೇಟರ್ ದ್ಯಾನ್ ಕೋಣ 20% ಅಂತ. ಓಕೆ, ಸೊ ಇದಕ್ಕೂ ಮುಂಚೆ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ನೀವೇನಾದ್ರೂ ಈ ಥರದನ್ನ ಆಡ್ ಮಾಡ್ತೀನಿ ಅಂತಂದ್ರೆ ಪ್ರೀವಿಯಸ್ ಎಂಟ್ರಿ ಏನಿರುತ್ತೆ ಅಲ್ಲಿ ಕ್ಯಾಪ್ಸ್ ಅಲ್ಲಿ ಆ್ಯಂಡ್ ಅಂತ ಕೊಡಬೇಕು. ಸೊ ಈಗ ನಾನು ಡಿವಿಡೆಂಡ್ ಯೀಲ್ಡ್ ಗ್ರೇಟರ್ ದ್ಯಾನ್ 20 ಅಂತ ಕೊಟ್ಟಿದ್ದೀನಿ, ಆ್ಯಂಡ್ ಅಂತ ಕೊಟ್ಟಿದ್ದೀನಿ, ರನ್ ದಿಸ್ ಕ್ವೆರಿ. ಸೊ ನೋಡಿ 0 ರಿಸಲ್ಟ್ಸ್. ಯಾಕೆ ಅಂತಂದ್ರೆ ಡಿವಿಡೆಂಡ್ ಯೀಲ್ಡು 20%ಗಿಂತ ಜಾಸ್ತಿ ಇರುವಂಥದ್ದು ಯಾವುದೂ ಇಲ್ಲ. ಈಗ ನಾವು ವ್ಯಾಲ್ಯೂ ಸ್ಟಾಕ್ಸ್ ಅನ್ನೋದನ್ನ ಕ್ಲಿಕ್ ಮಾಡಿದೀವಿ. ಈಗಾಗಲೇ ಅವರು ಕೊಟ್ಟಿರುವಂತಹ ಫಿಲ್ಟರ್ಗಳ ಆಧಾರದ ಮೇರೆಗೆ ಅನೇಕ ಸ್ಟಾಕ್ಗಳ ಲಿಸ್ಟ್ ಬಂದ್ಬಿಡುತ್ತೆ. ಆ ಫಿಲ್ಟರ್ಸ್ ಏನು ಅನ್ನೋದನ್ನ ನಾವು ಸ್ಕ್ರಾಲ್ ಡೌನ್ ಮಾಡಿದ್ರೆ ಗೊತ್ತಾಗುತ್ತೆ. ನೋಡಿ, ಸ್ಕ್ರಾಲ್ ಡೌನ್ ಮಾಡ್ತೀರಿ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 3000 crores ಜಾಸ್ತಿ ಇದೆ, ಆವರೇಜ್ ರಿಟರ್ನ್ ಆನ್ ಈಕ್ವಿಟಿ 5 years ಜಾಸ್ತಿ 20%, ಡೆಟ್ ಟು ಈಕ್ವಿಟಿ ರೇಷಿಯೋ 1.5, ಹೀಗೆ ಇದೆಲ್ಲವೂ ಇದೆ, ಆಯ್ತಾ. ಈಗ ನಾವು ಅದನ್ನ ಬದಲಾಯಿಸಬಹುದು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ನಮಗೆ ಯಾವುದೋ ಬೇರೆ ಇನ್ನೂ ಸ್ವಲ್ಪ ದೊಡ್ಡ ಕಂಪನಿ ಬೇಕಪ್ಪ, 3000 ಇದೆ, 15,000 ಕೊಡಿ, 15,000. ಓಕೆ, ರನ್ ದಿಸ್ ಕ್ವೆರಿ ಅಂತ ಕೊಡಿ. ನೋಡಿ, ನಿಮಗೆ ಬರೀ 9 ಕಂಪನಿಗಳ ರಿಸಲ್ಟ್ ಬಂತು. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 15,000ಗಿಂತ ಜಾಸ್ತಿ ಇರುವಂಥವು. ಓಕೆನಾ. ಅದೇ ರೀತಿ ನೀವು ಬೇರೆ ಥರ ಕ್ವೆರೀಸನ್ನು ಟ್ರೈ ಮಾಡ್ಬೋದು. ಈಗ ಈ 9ರಲ್ಲಿ ನೀವು ಚೂಸ್ ಮಾಡಬೇಕು, ಅಥವಾ ಬೇರೆ ಇನ್ನೇನೋ ನಿಮ್ದು ಅಬ್ಸರ್ವೇಷನ್ ಇದೆ, ಪ್ರೈಸ್ ಟು ಅರ್ನಿಂಗ್ ರೇಷಿಯೋ 35ಗಿಂತ ಜಾಸ್ತಿ ಇರುವಂಥದ್ದು. ಓಕೆ, ನಾನು ಆಗಲೇ ಹೇಳಿದ ಹಾಗೆ ನೀವು ಯಾವುದೇ ಆ್ಯಡ್ ಮಾಡಬೇಕಾದ್ರೆ, ಈಗ ನೋಡಿ ನಾನು ಇನ್ನೊಮ್ಮೆ ನಿಮಗೆ ತೋರಿಸ್ಕೊಡ್ತೀನಿ ಹೇಗೆ ಅಂತ. ಫಾರ್ ಎಕ್ಸಾಂಪಲ್ ನೀವು ಯಾವುದೋ ಒಂದು ಹೊಸ ಫಿಲ್ಟರ್ ಹಾಕಬೇಕು. ನಿಮಗೆ ಯಾವುದೇ ಒಂದು ಸ್ಕ್ರೀನರನ್ನು ನೀವು ಸೆಲೆಕ್ಟ್ ಮಾಡಿಕೊಂಡಾಗ ಈ ರೀತಿ ಇರುತ್ತೆ. ಸೊ ನೀವೀಗ ಎಕ್ಸ್ಟ್ರಾ ಇನ್ನೊಂದು ಫಿಲ್ಟರನ್ನು ನಿಮಗಿಷ್ಟ ಬಂದಿದ್ದನ್ನು ಆ್ಯಡ್ ಮಾಡಬೇಕು ಅಂದರೆ ಪ್ರೀವಿಯಸ್ ಯಾವುದು ಎಂಟ್ರಿ ಇರುತ್ತೆ, ಈಗ ನೋಡಿ ಪ್ರಾಫಿಟ್ ಗ್ರೋತ್
5 years 20% ಅಂತಿದೆಯಲ್ಲ, ಆ ಎಂಡ್ ಬ್ರಾಕೆಟ್ ಹತ್ರ ಹೋಗಿ ಒಂದು ಸ್ಪೇಸ್ ಕೊಡಿ, ಕ್ಯಾಪಿಟಲ್ಸ್ ಅಲ್ಲಿ A&D ಅಂತ ಕೊಡಿ. ಅದಾದ್ಮೇಲೆ ಓಪನ್ ಬ್ರಾಕೆಟ್ PE, ಪ್ರೈಸ್ ಟು ಅರ್ನಿಂಗ್. ನೋಡಿ, ಪ್ರೈಸ್ ಟು ಅರ್ನಿಂಗ್ ಕ್ಲಿಕ್ ಮಾಡಿ. ಆ ಬಳಿಕ ಗ್ರೇಟರ್ ದ್ಯಾನ್ 30, ಕ್ಲೋಸ್ ಬ್ರಾಕೆಟ್, ರನ್ ದಿಸ್ ಕ್ವೆರಿ. ನೋಡಿ, ನಿಮಗೆ ಆ 9 ಕಂಪನಿಗಳಲ್ಲಿ 3 ಸಿಕ್ತು. ನಿಮಗೆ ಪಿ ರೇಷಿಯೋ 30ಗಿಂತ ಜಾಸ್ತಿ ಇರುವಂಥವು. ಹೀಗೆ ನಿಮಗಿಷ್ಟದ ಸ್ಕ್ರೀನರ್ ಟೂಲ್ ಅನ್ನು ನೀವು ಬಳಸ್ಕೊಳ್ಬಹುದು. ಎಷ್ಟೆಷ್ಟೋ ಕಂಪನಿಗಳಿದ್ದಾವೆ, ಆ ಕಂಪನಿಗಳಲ್ಲಿ ನಿಮಗೆ ಯಾವುದು ಬೇಕು ಅನ್ನೋದನ್ನ ಸೆಲೆಕ್ಟ್ ಮಾಡಿ. ಹೀಗೆ ನೀವು ಸ್ಕ್ರೀನರ್ ಅನ್ನು ಬಳಸ್ಕೊಂಡು ನಿಮ್ಮ ಇಷ್ಟದ ಯಾವುದೋ ಒಂದು ಅನಾಲಿಸಿಸ್ ಅನ್ನ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನಿಮಗಿಷ್ಟ ಬಂದ ಹಾಗೆ ನೀವು ಕಂಪನಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಾಧ್ಯ, ಒಂದು ಪೂಲ್ ಮಾಡೋದಕ್ಕೆ ಸಾಧ್ಯ. ಎಷ್ಟೋ ಕಂಪನಿಗಳನ್ನ ಮುಂದೆ ಇಟ್ಕೊಂಡು ಇದು ಹೆಂಗಪ್ಪ ಅಂತ ನೀವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ನಾನು ಆಗ್ಲೇ ಹೇಳಿದ ಹಾಗೆ ಫ್ರೀ ಅಕೌಂಟ್ ಕ್ರಿಯೇಟ್ ಮಾಡ್ಕೊಳ್ಬೇಕು ನೀವು. ಆ ಫ್ರೀ ಅಕೌಂಟ್ ಆದ ನಂತರದಲ್ಲಿ ಇಲ್ಲಿ ನೋಡಿ, ಇಲ್ಲಿದಾವಲ್ಲ, ಫಾರ್ ಎಕ್ಸಾಂಪಲ್ ಪಿ ರೇಷಿಯೋ, ಮಾರ್ಕೆಟ್ ಕ್ಯಾಪು, ಡಿವಿಡೆಂಟ್ ಈಲ್ಡು, ನೆಟ್ ಪ್ರಾಫಿಟ್ ಕ್ವಾರ್ಟರ್ಲಿ ಪ್ರಾಫಿಟ್, ನೆಟ್ ಪ್ರಾಫಿಟ್ ಲಾಸ್ಟ್ ಕ್ವಾರ್ಟರು, ಕ್ವಾರ್ಟರ್ಲಿ ಪ್ರಾಫಿಟ್, ಇಯರ್ ಆನ್ ಇಯರ್ ಗ್ರೋತು, ಸೇಲ್ಸು, ಇದೆಲ್ಲವನ್ನು ನೀವು ಗಮನಿಸಬೇಕು. ಇದರ ಬಗ್ಗೆ ನಿಮಗೆ ಅರ್ಥ ಆಗಿರಬೇಕು. ಆ ಬಳಿಕ ಅಷ್ಟೇ ನೀವು ಇದರ ಸಂಪೂರ್ಣ ಲಾಭ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಈ ವಿಡಿಯೋದಿಂದ ನೀವು ಅಟ್ಲೀಸ್ಟ್ ಇಲ್ಲಿವರೆಗೆ ತಿಳ್ಕೊಂಡು ಏನೋ ಒಂದು ಮಾಡ್ತಾ ಇದ್ರಿ, ಅದನ್ನ ಇನ್ನೊಂದು ಸ್ಟೆಪ್ ಬೆಟರ್ ಆಗಿ ಮಾಡೋದಕ್ಕೆ ಸ್ವಲ್ಪ ಆದ್ರೂ ಮಾಹಿತಿ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ. ಈ ತರ ಇನ್ವೆಸ್ಟ್ಮೆಂಟ್ನ ಬಗ್ಗೆ, ಬೇರೆ ಬೇರೆ ಬಿಸ್ನೆಸ್ಸು, ಅಗ್ರಿಕಲ್ಚರ್ನ ಬಗ್ಗೆ ತಿಳಿಸಿಕೊಡುವ ಅನೇಕ ಕೋರ್ಸ್ಗಳು ಇಂಡಿಯನ್ ಮನಿ ಆಫ್ ಫ್ರೀಡಮ್ ಆ್ಯಪ್ನಲ್ಲಿ ಲಭ್ಯ. ಈ ಕೂಡಲೇ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಳ್ಳಿ. ನೀವು ಸಹ ಕಲಿತು ನಿಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ಬಹಳ ಸಕ್ಸಸ್ಫುಲ್ ಆಗಿ ಮುಂದುವರಿಸಿ. ಆಲ್ ದ ವೆರಿ ಬೆಸ್ಟ್.